ವಾರ್ತೆಗಳ ಪ್ರಾಯೋಜಕರು ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. KTB Jewel Palace 5th anniversary celebration. Celebrate 5 glorious years with us and enjoy exclusive anniversary offers. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ದಿನಾಂಕ 29/1/2026ರಿಂದ ದಿನಾಂಕ 2/2/2026ರವರೆಗೆ ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. 2 ದಿನಗಳ ಮಕ್ಕಳ ಹಬ್ಬಕ್ಕೆ ವಿದ್ಯುಕ್ತ ಚಾಲನೆ. ಮಕ್ಕಳೊಂದಿಗೆ ಮನರಂಜನೆಯೊಂದಿಗೆ ಜ್ಞಾನ ಸಂಪಾದಿಸಿ ಡಿಸಿ ನಿತೀಶ್. ಮಕ್ಕಳ ಹಬ್ಬದಲ್ಲಿ ಮಕ್ಕಳನ್ನು ರಂಜಿಸಿದ ಅಶೋಕ್ ಪೊಳಲಿನ ತಂಡ. ಕೋಳಿ ಡ್ಯಾನ್ಸ್, ಕುದ್ರೋಳಿ ಮಂಜುನಾಥ್ರ ಜಾದು. ಎಡೆದೊರೆ ನಾಡು ಜಿಲ್ಲಾ ಉತ್ಸವ ಜ್ಯೋತಿ ರಥಯಾತ್ರೆಗೆ ಜಿಲ್ಲಾಧಿಕಾರಿ ನಿತೀಶ್ ರಿಂದ ವಿದ್ಯುಕ್ತ ಚಾಲನೆ. ಬಾಲ್ಯ ವಿವಾಹ ಮುಕ್ತ ರಥಜಾಥಕ್ಕೆ ಡಿಸಿ ನಿತೀಶ್ ಕುಮಾರ್ ಚಾಲನೆ. ಮಡಿವಾಳ ಮಾಚಿದೇವರ ಜಯಂತಿ. ಮಾಚಿದೇವರ ಮಾರ್ಗದರ್ಶನ ಸಮಾಜದ ಪ್ರತಿಯೊಂದು ವರ್ಗಕ್ಕೆ ಅವಶ್ಯಕ. ಪರಮೇಶ್ವರ್ ಸಾಲೆಮಠ್. ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ರಾಯಚೂರು ವಿಭಾಗ ಸಾಮಾನ್ಯ ಸಭೆ. ಮತ್ತು ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಅದ್ದೂರಿಯ ಭಾವಚಿತ್ರದ ಮೆರವಣಿಗೆ, ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದಲ್ಲಿ ಮಕ್ಕಳಿಗಾಗಿಯೇ ಮಕ್ಕಳ ಹಬ್ಬಕ್ಕೆ ಏರ್ಪಡಿಸಲಾಗಿದೆ. ಮನರಂಜನೆ ಜೊತೆ ಜ್ಞಾನ ಸಂಪಾದನೆಗೆ ಸಹ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ಗೆ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026ರ ನಿಮಿತ್ತ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಮಕ್ಕಳ ಹಬ್ಬಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಾರ್ವಜನಿಕರ ಸಲಹೆ ಮತ್ತು ಮಕ್ಕಳಿಗಾಗಿಯೇ ನಾವು ರಾಯಚೂರು ಉತ್ಸವದಲ್ಲಿ ಮಕ್ಕಳ ಕಾರ್ಯಕ್ರಮಗಳಿಗೆ ಏರ್ಪಾಡು ಮಾಡಿದ್ದೇವೆ. ಸಾರ್ವಜನಿಕರ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳ ಸಹಕಾರ, ಪರಿಶ್ರಮದಿಂದ ಈ ಮಕ್ಕಳ ಹಬ್ಬ ನಡೆಯುತ್ತಿದೆ ಎಂದರು. ಮನರಂಜನೆ ಜೊತೆಗೆ ಜ್ಞಾನ ಸಂಪಾದನೆಗೆ ಸಹ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕರೆತಂದು ಸಹಕರಿಸಿದ ರಾಯಚೂರು ಜಿಲ್ಲೆಯ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಗಳು ತಿಳಿಸಿದರು. ಮಕ್ಕಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು ಎಂದು ಎಲ್ಲ ಶಾಲೆಗಳ ಶಿಕ್ಷಕರ ಶಿಕ್ಷಕಿಯರಲ್ಲಿ ಮನವಿ ಮಾಡುವೆ ಎಂದು ತಿಳಿಸಿದರು. ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜಿಲ್ಲಾ ಅಧ್ಯಕ್ಷರು ಕೂಡ ನಾನು ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಾಡತಕ್ಕಂಥ ಕೇಶವ ರೆಡ್ಡಿ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ನಮ್ಮ ನೌಕರರ ಕರ್ಮಣಿ ನೌಕರರ ದೊರೆಯಿರತಕ್ಕಂಥ ಈ ನಾಡಗೀತೆಗೆ ಎಲ್ಲರೂ ಹೆಚ್ಚು ಗೌರವ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈಗ ನಿಮ್ಮ ಮುಂದೆ ನಾಡಗೀತೆ ನಾನು ಗೌರವಪೂರ್ವಕವಾಗಿ ಬಯಸ್ತಾ ಇದ್ದೇನೆ. ಹಾಗೆ ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಜಿಲ್ಲಾ ಘಟಕದ ಅಧ್ಯಕ್ಷರನ್ನು ಕೂಡ ನಾನು ವೇದಿಕೆ ಗೌರವಪೂರ್ವಕವಾಗಿ ಶಿಕ್ಷಣ ಸಂಸ್ಕೃತಿ ಒಂದಾಗಿ ಬೆರೆತು ಸಮಾನತೆಯನ್ನು
ಉದ್ಘಾಟನೆ ಮಾಡ್ತಕ್ಕಂಥ ಎಲ್ಲ ಗಣ್ಯರಿಗೆ, ಕಾರ್ಟೂನ್ ಚಿತ್ರ ಬಿಡಿಸಿರ್ತಕ್ಕಂಥ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ಎಲ್ರಿಗೂ ಜೋರಾದ ಚಪ್ಪಾಳೆ ಮುಖೇನ ವಂದನೆಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮಕ್ಕಳ ನಗು ನನ್ನ ಹೃದಯಕ್ಕೆ ಸಂತೋಷವನ್ನು ತುಂಬುತ್ತದೆ. ಮಕ್ಕಳೇ ದೇಶದ ಭವಿಷ್ಯ, ಅವರನ್ನು ಬೆಳೆಸುವುದು ನಮ್ಮ ದೊಡ್ಡ ಜವಾಬ್ದಾರಿ ಎನ್ನುವ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಮಾತನಾಡಿ, ಈ ಮಕ್ಕಳ ಹಬ್ಬವು ಜಿಲ್ಲೆಯಲ್ಲಿ ವಿನೂತನವಾಗಿ ನಡೆಯುತ್ತಿರುವುದು ನಮಗೆ ಸ್ಫೂರ್ತಿ ತಂದಿದೆ ಎಂದು ತಿಳಿಸಿದರು. ಪಾಲಿಕೆ ಆಯುಕ್ತರಾದ ಜುಬೇನ್ ಮೊಹಪಾತ್ರ ಮಾತನಾಡಿ, ಮಕ್ಕಳು ಈ ಲೋಕದ ಆಸ್ತಿ. ಮಕ್ಕಳನ್ನು ರಂಜಿಸಲು ಅವರ ಸ್ಮೃತಿ ಪಟಲದಲ್ಲಿ ಉಳಿಯುವಂತಹ ಕಾರ್ಯಕ್ರಮಕ್ಕೆ ಈ ಮಕ್ಕಳ ಹಬ್ಬ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶಾವಂತಗೇರಿ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ರೋಣಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧ್ಯಕ್ಷ ಕೇಶವರಾವ್ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಖ್ಯಾತ ಕಲಾವಿದ ಅಶೋಕ್ ಕೊಳಲಿ ಅವರು ಪ್ರಸ್ತುತಪಡಿಸಿದ ಕೋಳಿ ನೃತ್ಯವು ಮಕ್ಕಳ ಹಬ್ಬದಲ್ಲಿ ಏರ್ಪಡಿಸಿದ್ದು ಮಕ್ಕಳನ್ನು ಮನೋರಂಜಿಸಿತು. ನೃತ್ಯಕ್ಕೆ ಮಕ್ಕಳು ಸಂತೋಷ ವ್ಯಕ್ತಪಡಿಸಿದರು. ಕುದ್ರೋಳಿ ಗಣೇಶರ ಜಾದೂಗೆ ಮಕ್ಕಳು ಮರಳಾದರು. ಕುದ್ರೋಳಿ ಗಣೇಶ ಅವರು ಜಾದೂ ತಮ್ಮ ಕೈಚಳಕದಿಂದ ವಿವಿಧ ಬಗೆಯ ಜಾದೂ ಮಾಡುತ್ತಿದ್ದಂತೆ ಮಕ್ಕಳು ಚಪ್ಪಾಳೆ ತಟ್ಟಿದರು. ಜಾದೂಗೆ ಪ್ರೋತ್ಸಾಹ ನೀಡಿದರು. ವಿವಿಧ ಶಾಲೆಗಳಿಂದ ಆಯ್ಕೆಯಾದ ಮಕ್ಕಳ ನೃತ್ಯ ತಂಡಗಳಿಂದ ಪ್ರದರ್ಶನ ಮಾಡಲಾಯಿತು. ಮಕ್ಕಳಿಗಾಗಿಯೇ ವಿವಿಧ ಕ್ರಿಮಿಕೀಟಗಳ ಪ್ರದರ್ಶನ ಏರ್ಪಡಿಸಿದ್ದು ಮಕ್ಕಳು ಸರತಿ ಸಾಲಿನಲ್ಲಿ ನಿಂತು ವೀಕ್ಷಣೆ ಮಾಡಿದರು. ಕ್ರೀಡಾಂಗಣದ ಒಳಭಾಗದಲ್ಲಿ ಮಕ್ಕಳಿಗಾಗಿಯೇ ಬಲೂನ್ ಜಾರು ಬಂಡಿಯನ್ನು ಏರ್ಪಡಿಸಲಾಗಿತ್ತು. ಆದರೆ ಇದಕ್ಕೆ ಪ್ರತ್ಯೇಕವಾಗಿ ಒಬ್ಬ ವಿದ್ಯಾರ್ಥಿಗಳಿಗೆ 10 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿತ್ತು. ಮಕ್ಕಳಿಗೆ ಮಾಹಿತಿ ಇಲ್ಲದ ಕಾರಣ ಆಟವಾಡಲು ಬಂದಿದ್ದ ಮಕ್ಕಳಿಗೆ ನಿರಾಸೆ ಮೂಡಿತು. ಸಾಕಷ್ಟು ಮಕ್ಕಳು ದೂರದಿಂದ ನೋಡಿ ಖುಷಿಪಟ್ಟರು. ಮತ್ತೊಂದೆಡೆ ಐಸ್ ಕ್ರೀಮ್ಗಳ ಎಲ್ಲೆಡೆ ಕಂಡು ಬಂದಿದ್ದು ಮಕ್ಕಳು ತಮ್ಮ ಹಣದಿಂದ ಖರೀದಿಸಿ ಸವಿದರು. ಹೆಲಿಕಾಪ್ಟರ್ನಲ್ಲಿ ಸುತ್ತಾಡಲು ಕ್ರೀಡಾಂಗಣದಲ್ಲಿ ಹೆಲಿಪ್ಯಾಡ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಹೆಲಿಕಾಪ್ಟರ್ ಇಲ್ಲದೆ ಇರುವುದರಿಂದ ನೋಡಲು ಬಂದಿದ್ದ ಮಕ್ಕಳು ಹೆಲಿಪ್ಯಾಡ್ ಮಾತ್ರ ನೋಡಿ ಖುಷಿಪಟ್ಟರು.
ನಾನು ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ. ನನಗೆ ಈಗ ಅನಿಸ್ತಾ ಇದೆ ಅಂದರೆ ನಾನು ಮೂಲತಃ ಹುಬ್ಬಳ್ಳಿ ಮತ್ತು ಧಾರವಾಡ ಈ ಒಂದು ರಾಯಚೂರಿನಲ್ಲಿ ನಾನು ಬೇರೆಯವರಿಗೆ ಕೇಳಿದ ಹಾಗೆ ಮೇಡಮ್ ಈ ಥರ ಉತ್ಸವ ನಿಮ್ಮ ರಾಯಚೂರಿನಲ್ಲಿ ನಡೆದಿದೆ ನಾನು ಕೇಳಿದೆ. ಅವರು 20 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ 20 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಉತ್ಸವವನ್ನು ಮಾಡದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರು. ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಒಂದು ವರ್ಷ ಆಗಿಲ್ಲ ಇನ್ನು ರಾಯಚೂರಿಗೆ. ಅಷ್ಟರಲ್ಲಿ ನಾನು ಈ ಥರ ಒಂದು ದೊಡ್ಡ ಪ್ರಮಾಣ ಮಟ್ಟದ ಉತ್ಸವದಲ್ಲಿ ನಾನು ಭಾಗಿಯಾಗ್ತಿದ್ದೀನಿ. ರಾಯಚೂರು ಕೂಡ ನಮ್ಮ ದೊಡ್ಡ ಸಿಟಿಗಳು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಅಂತ ಒಂದು ವೆಡ್ಡಿಂಗ್ ಸಿಟಿಗಳ ಥರ ಒಂದು ಸಿಟಿ ಮುಂಬೈ ಥರ ನಮ್ಮ ರಾಯಚೂರು ನಮ್ಮ ರಾಯಚೂರು ಕೂಡ ನಮ್ಮ ರಾಯಚೂರಿನ ಅಭಿವೃದ್ಧಿ ಬರಲಿ. ಮುಂದಿನ ಸಂಸ್ಥೆಯೆಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ರಾಯಚೂರು ಒಂದು ಉನ್ನತ ಮಟ್ಟಕ್ಕೆ ಬರಲಿ ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ತಿದ್ದೀನಿ. ಮಕ್ಕಳ ಹಬ್ಬದ ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಶಾವಂತಗೇರಿ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ರೋಣಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್ ವೀಕ್ಷಣೆ ಮಾಡಿದರು. ಬಳಿಕ ಮಕ್ಕಳಿಗಾಗಿಯೇ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewellery rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust. Gold offers, silver sale. Celebrate with KTB. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ದಿನಾಂಕ 29/1/2026ರಿಂದ ದಿನಾಂಕ 2/2/2026ರವರೆಗೆ ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಸ್ಥಳ ಜ್ಯೋತಿ ಕಾಲೋನಿ ಹಿಂದುಗಡೆ, ಅಲ್ಲಮ ಪ್ರಭು ಕಾಲೋನಿ, IB ರಸ್ತೆ, ರಾಯಚೂರು. ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108 ಸಾವಿರ ದೇವರ ಸಂಸ್ಥಾನ ಕಿಲೆ, ಬೃಹನ್ಮಠ, ರಾಯಚೂರು. ಶ್ರೀ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ, ಹಿರೇಮಠ, ರಾಯಚೂರು. ಶ್ರೀ ಗುರು ಕಪಿಲ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿಖರಮಠ, ದೇದುರ್ಗ. ಶ್ರೀ ಗುರು ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಂಗಳವಾರಪೇಟೆ, ಹಿರೇಮಠ, ರಾಯಚೂರು ಇವರ ಸಾನ್ನಿಧ್ಯದಲ್ಲಿ ಶ್ರೀಶೈಲ ವೀರಶೈವ ಗುರುಕುಲ ಸ್ಥಾಪಕರಾದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಪರಮ ಶಿಷ್ಯರಾದ ಶ್ರೀ ವೇಮು ರಾಜಶೇಖರ್ ಶಾಸ್ತ್ರಿಗಳು ಹಿರೇಮಠ, ಸುಗುರಳ ಕಲ್ಮಾಲ ಇವರ ಪೌರತ್ಯದಲ್ಲಿ ದಿನಾಂಕ 2/2/2026ರಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ವಿಶೇಷವಾಗಿ ಮಧು ಜೇನುತುಪ್ಪದ ಅಭಿಷೇಕದ ನಂತರ ವಿಶೇಷ ಪುಷ್ಪಾಲಂಕಾರ, ಸಂಜೆ ಗೋಧೂಳಿ ಶುಭ ಮುಹೂರ್ತದಲ್ಲಿ ಸರ್ವ ಸದ್ಭಕ್ತರ ತನು ಮನ ಧನದಿಂದ ನೂತನವಾಗಿ ನಿರ್ಮಿಸಿದ ಮಹಾರಥೋತ್ಸವ ಜರುಗಲಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಸಮಿತಿ.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026ರ ಅಂಗವಾಗಿ ಜಿಲ್ಲಾಡಳಿತ ರೂಪಿಸಿರುವ ಜ್ಯೋತಿ ರಥಯಾತ್ರೆಗೆ ಇಂದು ಚಾಲನೆ ಸಿಕ್ಕಿತು. ನಗರದ ಐತಿಹಾಸಿಕ ಕರ್ನಾಟಕ ಸಂಘದ ಆವರಣದಿಂದ ರಥಯಾತ್ರೆ ಆರಂಭಗೊಂಡಿತು. ರಥಯಾತ್ರೆ ಚಾಲನೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಘದ ಆವರಣದಲ್ಲಿ ಬೆಳಗ್ಗೆ ಹಬ್ಬದ ಸಂಭ್ರಮ ಕಂಡುಬಂದಿತು. ಹೂವು ತಳಿರ ತೋರಣಗಳಿಂದ ಶೃಂಗರಿಸಿದ ರಥವು ಗಮನ ಸೆಳೆಯಿತು. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಒಂದೇ ಬಣ್ಣದ ಸೀರೆ ಧರಿಸಿ ಆಗಮಿಸಿ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದರು. ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ರಥಯಾತ್ರೆಗೆ ಚಾಲನೆ ನೀಡಿದರು. ಜಿಲ್ಲಾಡಳಿತದ ಯೋಜನೆ ಹಿನ್ನೆಲೆ ರಜೆ ದಿನವಾದ ಭಾನುವಾರವೂ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಯ ಸಿಬ್ಬಂದಿಯೊಂದಿಗೆ ಆಗಮಿಸಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನ್ ಮೊಹಪಾತ್ರ, ಕಾಂಗ್ರೆಸ್ ಮುಖಂಡರಾದ ರವಿ ಬೋಸರಾಜ್, ಮೊಹಮ್ಮದ್ ಶಾಲಂ, ಕೆ ಶಾಂತಪ್ಪ, ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶಾವಂತಗೇರ, ಉಪ ಆಯುಕ್ತರಾದ ಸಂತೋಷ ರಾಣಿ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ರಾಯಚೂರು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದ್ದರು. ಬಾಲ್ಯ ವಿವಾಹ ಮುಕ್ತಿ ರಥಕ್ಕೆ ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು ಚಾಲನೆ ನೀಡಿದರು. ಅವರು ಇಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಯಚೂರು ಉತ್ಸವದ ನಿಮಿತ್ತ ಜಿಲ್ಲಾಡಳಿತ, ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಪೊಲೀಸ್ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಕಾರ್ಮಿಕ ಇಲಾಖೆ, ಮಕ್ಕಳ ಸಹಾಯವಾಣಿ ಕೇಂದ್ರ, ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಮತ್ತು ಮಾರ್ಗದರ್ಶಿ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಬಾಲ್ಯ ವಿವಾಹ ಮುಕ್ತಿ ರಥಕ್ಕೆ ಚಾಲನೆ ನೀಡಿ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಮುಕ್ತಿ ರಥ ಜಿಲ್ಲೆಯ ಎಲ್ಲಾ ತಾಲೂಕಾ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಚರಿಸಿ ಬಾಲ್ಯ ವಿವಾಹ ಕುರಿತು ಜಾಗೃತಿ ಮೂಡಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಗೇರ ಸೇರಿದಂತೆ ಜಿಲ್ಲಾ ಘಟಕದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಮಡಿವಾಳ ಸಮುದಾಯದ ಮಹಾನ್ ಚೇತನ ಮಾಚಿದೇವರ ಮಾರ್ಗದರ್ಶನ ಸಮಾಜದ ಪ್ರತಿಯೊಂದು ವರ್ಗಕ್ಕೆ ಅವಶ್ಯಕವಾಗಿದೆ ಎಂದು ವಿಶ್ರಾಂತ ಪ್ರಾಂಶುಪಾಲ ಪರಮೇಶ್ವರ್ ಸಾಲಿಮಠ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ,
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ಮಡಿವಾಳ ಮಾಚಿದೇವರು ಅನುಭವ ಮಂಟಪದಲ್ಲಿ ತಮ್ಮ ಅಮೂಲ್ಯ ಸಾಹಿತ್ಯವನ್ನು ಸಮಾಜದ ಏಳಿಗೆಗೆ ಶ್ರಮಿಸಿದವರು. ಸಮಾಜದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸಲು ಜೀವವನ್ನು ಮುಡಿಪಿಟ್ಟಿದ್ದರು ಎಂದರು. ಬಸವಾದಿ ಶರಣರಲ್ಲಿ ಒಬ್ಬರಾಗಿ ಮಡಿವಾಳ ಮಾಚಿದೇವರು ವಚನಗಳನ್ನು ರಚಿಸಿ ಜನಸಾಮಾನ್ಯರ ಮನಮುಟ್ಟಿಸಿದ್ದಾರೆ. ಶಿಕ್ಷಣವು ಕೇವಲ ಉಳ್ಳವರಿಗೆ ಮಾತ್ರ ಮೀಸಲಾಗಿದ್ದ ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ ಗುರುಗಳ ಹತ್ತಿರ ಶಿಕ್ಷಣ ಪಡೆದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವಂತೆ ಎಲ್ಲರಿಗೂ ಬಾಳುವ ಮತ್ತು ಶಿಕ್ಷಣ ಪಡೆಯುವ ಹಕ್ಕಿದೆ ಎಂದು ಮಡಿವಾಳ ಮಾಚಿದೇವರು ಸಾಮಾಜಿಕ ಕ್ರಾಂತಿ ಮೂಡಿಸಿದವರಾಗಿದ್ದಾರೆ ಎಂದರು. ಮತ್ತು ಶರಣ ಸಮೂಹದಲ್ಲಿ ತಮ್ಮದೇ ಶಿಸ್ತು, ಸಂಯಮ, ನೇರನುಡಿಯ ನಿಷ್ಠುರವಾದಿಯಾಗಿರುವಂಥ ಮಡಿವಾಳ ಮಾಚಿದೇವರ ಒಂದು ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ ಅಂತಂದಾಗ ಮೊದಲೊಂದು 3-4 ಆತನಿಂದಲೇ ಆಗಿರುವಂಥವನ್ನ ನೋಡೋಣ. ವಿಜಯಪುರದ ಸಿಂದಗಿ ತಾಲೂಕಿನ ಹಿಪ್ಪರಗಿ ದೇವರ ಹಿಪ್ಪರಿಗೆಯಾದುದು ಮಡಿವಾಳ ಮಾಚಯ್ಯನಿಂದ. ಆ ಊರಿನ ಕಲ್ಲಿನಾಥ, ಕಲಿದೇವ, ಕಲಿದೇವಯ್ಯ, ಕಲಿದೇವರ ದೇವ ಎಂದು ದೇವರಾದುದು ಮಾಚಯ್ಯನಿಂದ. ಇಡೀ ಕಲ್ಯಾಣದ ಶರಣ ಸಮೂಹಕ್ಕೆ ಗಣಾಚಾರ ಎಂದರೇನು, ಗಣಾಚಾರದ ಅರ್ಥ ಏನು, ಗಣಾಚಾರದ ಗುಟ್ಟು ಏನು ಎಂದು ತಿಳಿಸಿಕೊಟ್ಟಾದರೆ ಮಡಿವಾಳ ಮಾಚಯ್ಯನಿಂದ. ಅಳಿಯ ದಿಗ್ಗಜರಾಯ ಕಾರಣಾಂತರಗಳಿಂದ ಅನೇಕ ದಾಳಿಗಳನ್ನು ಮಾಡಿದಾಗ ಆ ದಾಳಿಗಳನ್ನು ನಿರ್ಭೀತಿಯಿಂದ ಎದುರಿಸಿ ಶರಣರನ್ನು, ಶರಣ ಸಂತಾನವನ್ನು, ಶರಣರ ಬರಹಗಳನ್ನು ರಕ್ಷಿಸಿ ಉಳಿವಿಯಲ್ಲಿ ಪುನಃ ಬಸವ ತತ್ವ ಮಂಟಪವನ್ನು ಕಟ್ಟಿದಾತನೇ ಮಾಚಯ್ಯ. ಅಷ್ಟೇಕೆ ಶಿವನ ವಿಶ್ವಪ್ರಕಾಶ ವಿರಾಜಮಾನವಾದುದು 12ನೇ ಶತಮಾನದ ಅನುಭವ ಮಂಟಪದ ಶ್ರೇಷ್ಠ ಶರಣ ಮಾಚಯ್ಯನಿಂದ ಎನ್ನುವುದನ್ನು ನಾವು ನೀವೆಲ್ಲರೂ ಅರ್ಥ ಮಾಡಿಕೊಂಡಿವೆ ಅಂತಂದಾಗ ಮಾಚಿದೇವನ ಕೊಡುಗೆ, ಮಾಚಿದೇವನ ನಿಜವಾಗಿರುವಂತಹ ಸಮಾಜ ಸೇವೆ ಎನ್ನುವುದು ಅದು ಅರ್ಥ ಆಗ್ತಾ ಇದೆ. ಅದಕ್ಕೆ ತೋರಿಸ್ತಾರೆ ಮಡಿವಾಳ ಮಾಚಯ್ಯ ಯಾವತ್ತೂ ಆತನ ವೃತ್ತಿ ಏನಿತ್ತು ಅದನ್ನು ಚಾಮರಸ ತನ್ನ ಪ್ರಬಂಧದಲ್ಲಿ ಒಂದು ಶರಣಾರ್ಥಿ ಪದ್ಯದಲ್ಲಿ ಹೇಳ್ತಾನೆ. ಮಡಿವಾಳ ಮಾಚಿದೇವರ ಸಮಾಜದ ಅಧ್ಯಕ್ಷ ಜಂಬಣ್ಣ ಇಕ್ಲಾಸ್ಪುರ್ ಮಾತನಾಡಿ, ಮಡಿವಾಳ ಮಾಚಿದೇವ ಅವರು ಎಲ್ಲ ಜಾತಿ ಜನಾಂಗಕ್ಕೆ ಒಳಿತನ್ನು ಮಾಡುವ ದೃಷ್ಟಿಯಿಂದ ತಮ್ಮ ವಚನಗಳ ಮೂಲ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದ್ದಾರೆ. ಜಾತಿ ಪದ್ಧತಿ, ಅಸ್ಪೃಶ್ಯತೆ ಹೋಗಲಾಡಿಸಲು ತಮ್ಮ ಕಾಯಕದ ಮೂಲಕ ಸಮಾಜದಲ್ಲಿ ಕ್ರಾಂತಿ ಮಾಡಿದ್ದಾರೆ. ವಚನಗಳ ಸಾಹಿತ್ಯ ಮೂಲಕ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ವಚನ ರಚನೆ, ಸಮಾಜದ ಕಾಯಕದಲ್ಲಿ ತೊಡಗಿದ್ದರು ಎಂದರು.
ಸ್ಥಾಪಿಸಿ, ಅವ್ರು ಯಾಕೆ ಸ್ಥಾಪಿಸಿದರು? ಎಲ್ಲರಿಗೆ ಸಮಾನತೆ ಸಮಬಾಳು, ಎಲ್ಲರೂ ಜಾತಿ ಮೀರಿ ಎಲ್ಲ ಯಾವ ಜಾತಿ ಇಲ್ಲ, ಎಲ್ಲರೂ ಒಂದೇ, ತಮ್ಮ ಕಾಯಕ ಮಾಡಿ ಎಲ್ಲ ಒಂದು ಮಾನವ ಕುಲದಲ್ಲಿ ಎಲ್ಲರೂ ಸಮಾನರಂತ ಹೇಳಿಕೆ ಒಂದು ಆ ನಿಟ್ಟಿನಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಬಸವಣ್ಣನವರು ಒಂದು ಅನುಭವ ಮಂಟಪ ಮಾಡಿದರು. ಆ ಅನುಭವ ಮಂಟಪದಲ್ಲಿ ಎಲ್ಲ ಹಿಂದುಳಿದ ವರ್ಗ ಜಾತಿ ಮತ್ತು ಮುಂದುವರೆದ ಜಾತಿ ಎಲ್ಲರೂ ಸೇರಿ ಆ ಒಂದು ಚಿಂತನ ಮಂಥನ ಅಂದರೆ ಸಾಮಾಜಿಕ ಕಳಕಳಿ, ಸಾಮಾಜಿಕತೆಯಲ್ಲಿರುವಂಥ ಒಂದು ಏನು ಕೀಳಿರಿಮೆ ಮೇಲಿರಿಮೆ ಏನಿತ್ತು ಅದನ್ನು ಹೋಗಲಾಡಿಸ್ಲಿಕ್ಕೆ, ಜಾತಿ ಪದ್ಧತಿ ಹೋಗಲಾಡಿಸ್ಲಿಕ್ಕೆ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಲಿಕ್ಕೆ ಆ ಒಂದು ಅನುಭವವನ್ನು ಮಂಟಪ ಕಟ್ಟಿ ಒಂದು ಬಸವಣ್ಣವರ ನೇತೃತ್ವದಲ್ಲಿ ಅನೇಕ ಸಂತರು ಕಾರ್ಯವನ್ನು ಮಾಡಿದರು. ಆ ಸಂತರಲ್ಲಿ ಶ್ರೀ ಮಡಿವಾಳ ಮಾಚಿದೇವರು ಸಹ ಅಗ್ರರೆಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ಮಡಿವಾಳ ಮಾಚಿದೇವರು ಬಸವಣ್ಣನ ಅತ್ಯಂತ ಶ್ರದ್ಧೆಯಿಂದ ಅವ್ರನ್ನ ಬಸವಣ್ಣ ನನ್ನ ತಂದೆ ಅಂತಂದು ಸಂಬೋಧಿಸಿದರು. ಬಸವಣ್ಣನ ಸಹ ಮಾಚಿದೇವರು ನನ್ನ ತಂದೆ ಅಂತ ಸಂಬೋಧಿಸಿದರು. ಅಂದರೆ ಅಂಥ ಅನ್ಯೋನ್ಯತೆ, ಅಂಥ ಶರಣಭಕ್ತಿ, ಅವರ ಶ್ರದ್ಧೆ ಅಂದ ಎಲ್ಲ ಸಂತರಿಗೂ ಸಹ ಸೇವೆ ಮಡಿವಾಳ ಮಾಚಿದೇವರು ಮಾಡ್ತಾ ಇದ್ರು. ಮತ್ತು ಇವತ್ತು ಏನಾದರೂ ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಪರಶುರಾಮ್, ಸಮಾಜದ ಮುಖಂಡರಾದ ಜಿ ಶಿವಮೂರ್ತಿ, ಆಂಜನೇಯ, ಹುಸೇನಪ್ಪ, ಎ ಚಂದ್ರಶೇಖರ್, ನರಸಪ್ಪ, ಎ ಕ್ಲಾಸ್ಪುರ್, ಸೂಗಪ್ಪ, ಜಿಂದಪ್ಪ, ಪಿ ಮಲ್ಲೇಶ್ ಸೇರಿದಂತೆ ಅನೇಕರಿದ್ದರು. ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ರಾಯಚೂರು ವಿಭಾಗದ ಸಾಮಾನ್ಯ ಸಭೆಯು ಸರೋವರ ಹೋಟೆಲಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸದರಿ ಸಭೆಯಲ್ಲಿ ಮುಂದಿನ 3 ವರ್ಷಗಳವರೆಗೆ ರವೀಂದ್ರ ಜಾಲ್ದಾರ್ ಇವರನ್ನು ಗೌರವ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಹೊಸದಾಗಿ ಆಯ್ಕೆಯಾದ ರವೀಂದ್ರ ಜಾಲ್ದಾರ್ ಮಾತನಾಡಿದರು. ಮತ್ತೆ ಪುನಃ 3 ವರ್ಷ ಅವಧಿಗೆ ಮತ್ತೆ ನಾನು ಆಯ್ಕೆ ಮಾಡಿರಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಎಷ್ಟು ಧನ್ಯವಾದಗಳು ಕಡಿಮೆ. ಆದ ಕಾರಣ ನಿಮ್ಮ ಮಹಾಮಂಡಳಿಗೆ ನಾನು ಋಣಿಯಾಗಿದ್ದೀನಿ. ಅದೇ ರೀತಿ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಒಡನಾಡಿಯಾಗಿ ಹಗಲು ಇರೋದಕ್ಕೆ ಯಾವ ಫೋನ್ ಮಾಡಿದ್ರು ಸಹ ರಿಸೀವ್ ಕಾಲ್ಸ್ ಯಾವುದೇ ಕಾರಣಕ್ಕೂ ನನ್ನ ಲೈಫಲ್ಲಿ ಸ್ವಿಚ್ ಆಫ್ ಮಾಡೇ ಇಲ್ಲ, ಮಾಡೋ ಪ್ರಶ್ನೆನೇ ಬರಲಿಲ್ಲ. ಆದ ಕಾರಣ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗ್ತೀನಿ. ನಿಮ್ಮ ಕೆಲಸ ಯಾವುದೇ ತೊಂದರೆ ಇದ್ದರೂ ಸಹ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ನಾನು ಸ್ಟಾರ್ಟಿಂಗ್ ಕೇಳಿದಾಗ ಮುದುಕೃಷ್ಣವ್ರು ಬಂದಾಗ ಎಲ್ಲ ಟೀಮೆಲ್ಲ ಬಂದಿದ್ದರು. ಅದು SC ST ಯೂನಿಯನ್ ಅಂತೇಳಿ ಕೇಳ್ತಾ ಬಂದಿದ್ದೆ. ಫಸ್ಟಿಂದ ನಮ್ಮ 2002 ಎಲ್ಲ ಇಲ್ಲ ಜನರನ್ನ ಇದು ಮಹಾಮಂಡಳಿಯಿಂದ ಎಲ್ಲರೂ SC ST ಸೀಮಿತ ಅಲ್ಲ ಅಂಥದಕ್ಕೆ ಆ ಒಂದು ಮಹಾಮಂಡಳಿ ನನ್ನೊಂದು ಆಯ್ಕೆ ಮಾಡಿದ್ರಲ್ಲ, ನಮ್ಮೆಲ್ಲರಿಗೂ ನಾನು ಋಣಿಯಾಗಿ. ಯಾಕಂದರೆ ನನ್ನ ಹೋರಾಟಗಳೇ ವಿಭಿನ್ನವಾಗಿತ್ತು. ನನ್ನ ಹೋರಾಟಗಳನ್ನು ಗುರುತಿಸಿ ನನಗೆ ಅನಿಸುತ್ತೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅನುಕೂಲ ಆಗುತ್ತೆ ಎಲ್ಲರೂ ಇದ್ದರೆ ಅನ್ನೋ ಒಂದು ಭಾವನೆ ಗೊತ್ತಾಗಲ್ಲ. ನನ್ನನ್ನು ಗೌರವಾಧ್ಯಕ್ಷರಾಗಿ ಈ ಮಹಾಮಂಡಳಿಗೆ ಆಯ್ಕೆ ಮಾಡಿದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಈಗ ನಿಮ್ಮ ಶರ್ಮಾಜಿಯವರಿದ್ದಾರೆ, ಕೆ ಶರ್ಮಾಜಿಯವರು, ಅವರು ರಾಜ್ಯಾಧ್ಯಕ್ಷರಿದ್ದಾರೆ. ಪಾಪ ಅನಂತ ಸುಭಾಗ್ ಅವರೇನು ಎಕ್ಸ್ಪೈರ್ ಆಗುತ್ತೆ. ನಿನ್ನೆ ನಾನು ಸಿಕ್ಕಾಗಿ ಹೇಳಿದೆ, ನನಗೆ ಅದಕ್ಕೆ ಬೇರೆ ಎಮರ್ಜೆನ್ಸಿ ಇತ್ತು ಹೋಗ್ಬೇಕಾಯ್ತಂತಂದ್ರೆ ಬಂದು ಮತ್ತೆ ವಾಪಸ್ ಸಿಕ್ಕಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಮಾಡಲೇಬೇಕನ್ನ ಇರ್ತೀರ ಇಲ್ಲ ಅಂತಂದಾಗ ಇಲ್ಲ ಖಂಡಿತ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಕ್ಚುಲಿ ಊರಿಗೆ ಹೋಗೋದಿತ್ತು ಇವತ್ತು, ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಅಂತ ಹೇಳಿದ್ದೀವಿ. ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದಿಂದ ನಾವು ಅದು ಉಟ್ಕೊಂಡು ಇವತ್ತು ನಿಮ್ಮ ಒಂದು ಮಹಾಮಂಡಳಿಯ ಸಾಮಾನ್ಯ ಸಭೆಯನ್ನು ಕರೆದಿದ್ದೀವಿ. ಖಂಡಿತವಾಗಿ ಆ್ಯಸ್ ಎ ಗೌರವಾಧ್ಯಕ್ಷರಾಗಿ ಒಬ್ಬ ದಲಿತ ಮುಖಂಡನಾಗಿ, ಒಬ್ಬ ರಾಜಕಾರಣಿಯಾಗಿ, ಅದರಲ್ಲಿ ಮುಖ್ಯವಾಗಿ ನಾನು ಹೋರಾಟಗಾರನಾಗಿ ಬೆಳೆದಿದ್ದು ಇತಿಹಾಸ ನಮ್ಮದು ರಾಯಚೂರಲ್ಲಿ. ಯಾಕಂದರೆ ಯಾರೇ ಒಂದು ಕಷ್ಟವಿದ್ದರೆ ಖಂಡಿತವಾಗಿ ಜೊತೆಗಿದ್ದು ಅವರ ಕಷ್ಟವನ್ನು ನಿವಾರಿಸಬೇಕು ಅನ್ನೋದೇ ನಮ್ಮೊಂದು ಛಲ ಇದೆ. ಯಾಕಂದರೆ ಒಂದು ಸಂಘಟನೆ ಅನ್ನೋದು ಭಾಳ ಮುಖ್ಯ. ಈ ಒಂದು ನಿಮ್ಮ ಮಹಾಮಂಡಳಿಯಲ್ಲಿ ನಾವೆಲ್ಲರೂ ಒಳ್ಳೆ ರೀತಿ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರನ್ನು ಆರಿಸ್ಕೊಂಡಿದ್ದೀವಿ. ಅದ್ರ ಜೊತೆಲಿ ಪ್ರಧಾನ ಕಾರ್ಯದರ್ಶಿಗಳು, ಮೆಂಬರ್ಸು, ಅದೇ ರೀತಿ ಎಂಟೈರ್ ಡಿಸ್ಟಿಕಲ್ಲಿ ಒಂದು ಸಲ ಮೀಟಿಂಗ್ ಮಾಡಿ ಒಂದು ಕರೆದಿದ್ದೀನಿ, ಬಂದಿದ್ದೀನಿ. ನಾನು ಹಲವಾರು ವಿಷಯಗಳಲ್ಲಿ
ಒಂದೇ ಫೋನ್ ಮಾಡ್ತಿದ್ದೆ ಮುದ್ದುಕೃಷ್ಣ ಅವೆಲ್ಲ ಗೊತ್ತಿಲ್ಲ, ಒಂದು 5 ನಿಮಿಷ ಬಂದೋಗ್ಬಿಟ್ಟಿದೆ, ಅರ್ಜೆಂಟ್ ಬರಬೇಕಿಲ್ಲ ಅಂತ ಟಿ ಶರ್ಟ್ ಹೋಗಲೇಬೇಕಂದಾಗ ಏನಿದ್ರು ಬದಿಗೊತ್ತಿ ಬರ್ತಿದ್ದೀವಿ. ನಿಮ್ಮ ಟಿ ಶರ್ಟ್ ಹಲವಾರು ಜಗಳ ಸಹ ಆಡಿದ್ದೀವಿ, ವರ್ತನೆಯನ್ನು ಮಾಡಿದ್ದೀವಿ. ನಾವು ಹಾಗೇನಿಲ್ಲ ಕೆಲವೊಂದು ವಿಷಯದಲ್ಲಿ, ಆದರೂ ಸಹ ಆ್ಯಸ್ ಎ ಅಫಿಷಿಯಲ್ ಆಗಿ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಒಂದು ಹಂತದಲ್ಲಿ ಆ ರೆಸ್ಪೆಕ್ಟ್ ಕೊಟ್ಟೆ ಅವ್ರಿಗೆ ಕೆಲಸ ತಗೋಬೇಕು. ಯಾಕಂದರೆ ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಇರುತ್ತೆ, ಅವ್ರದ್ದೇ ಆದಂಥ ಚೇರಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಆ ರೆಸ್ಪೆಕ್ಟ್ ಕೊಟ್ಟು ನಗರಂತಲೇ ಕೆಲಸ ತಗೋಬೇಕು. ಆದರೆ ಹಲವಾರು ವಿಷಯಗಳಲ್ಲಿ ನಾವು ಒಂದ್ಸಲ ಮಾಡಿದ್ವಿ, ಆಮೇಲೆ ಯಾವ ಕಡೆ ತೊಂದರೆ ನೀವು ಡಿ ಸಿ ಅವರು ಬರೀ ಫೋನ್ ಮುಖಾಂತರನೂ ನಮ್ಮ ಕೆಲಸ ಮಾಡಿದ್ರು. ಸುಳ್ಳು ಯಾಕಂದ್ರೆ ಜಸ್ಟ್ ರಿಸೀವ್ ಡೆಫಿನೆಟ್ಲಿ ಎಸ್ ಡನ್ ದ ವರ್ಕ್ಸ್. ಅದು ನನ್ನ ಖುಷಿ ಆಗಿದೆ. ಯಾಕಂದರೆ ಆ ಸ್ಪಂದನೆ ಏನಿದೆಯಲ್ಲ ಅದು ನನ್ನ ಒಂದು ವೈಯಕ್ತಿಕವಾಗಿ ಏನು ನಮ್ಮ ಬಾಂಧವ್ಯ ಇಟ್ಕೊಂಡಿದ್ದೀವಿ ಅನ್ಕೊಂಡು ಅಷ್ಟೇ ಹೊರತು ಯಾವುದೇ ರೀತಿ ನನ್ನ ಕಾರ್ಮಿಕರಿಗೆ ಎಂಪ್ಲಾಯ್ಸ್ಗೆ ತೊಂದರೆ ಆಗ್ಬೋದು ಅಂತಿದ್ದ ಅದಕ್ಕೆ ನಾವು ಕೇಳಿರ್ತೀವಿ. ಅಷ್ಟೇ ಬೇರೆ ಯಾವ ವೈಯಕ್ತಿಕವಾಗಿ ಕೆಲಸ ಅಲ್ಲ. ಇಲ್ಲ ಖಂಡಿತ ಚಂದನ್ ಅವರೇ. ಜಿ ಶಾಂತಮೂರ್ತಿ ಅಧ್ಯಕ್ಷರಾಗಿ, ಜಿ ಮುದ್ದು ಕೃಷ್ಣ ಪ್ರಧಾನ ಕಾರ್ಯದರ್ಶಿಯಾಗಿ ಮರು ಆಯ್ಕೆ ಆದರು. ಕಾರ್ಯಕ್ರಮದಲ್ಲಿ ಕಲಬುರಗಿ ವಲಯದ ಪ್ರಧಾನ ಕಾರ್ಯದರ್ಶಿ ಕಾಶವರಾಜ್ ಕಣ್ಣನವರ್ ಮತ್ತು ದೇವೇಂದ್ರ ಯಾದಗಿರಿ, ಎನ್ ಜಂಬಣ್ಣ, SC/ST ಅಸೋಸಿಯೇಷನ್ ಅಧ್ಯಕ್ಷರು ಸಿದ್ದರಾಮಪ್ಪ ಮೇಲೆ ಇದ್ದರು. ಈ ಸಭೆಯಲ್ಲಿ ಎಲ್ಲ ಸಂಘಟನೆಗಳಿಂದ ಅನೇಕ ಕಾರ್ಮಿಕರು ಆಗಮಿಸಿದರು. ಕೊನೆಯಲ್ಲಿ ವೀರಪ್ಪ ಪಾಟೀಲ್ ವಂದಿಸಿ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಯಿತು. ಮಡಿವಾಳ ಮಾಚಿದೇವ ಜಯಂತಿ ಅಂಗವಾಗಿ ಮಡಿವಾಳ ಮಾಚಿದೇವ ಪುತ್ಥಳಿಗೆ ಜಿಲ್ಲಾಡಳಿತ ವತಿಯಿಂದ ಮಾಲಾರ್ಪಣೆ ಮಾಡಿ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ನಗರದ RTO ಕಚೇರಿ ಸಮೀಪದಲ್ಲಿರುವ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ಮಡಿವಾಳ ಮಾಚಿದೇವ ವೃತ್ತದಿಂದ ಆರಂಭವಾಗಿ BRB ವೃತ್ತ, ನೇತಾಜಿ ಸರ್ಕಲ್, ಶೆಟ್ಟಿಬಾವಿ ವೃತ್ತ, ಸರಬ್ ಬಜಾರ್, ತೀನ್ ಕಂದಿಲ್, ಭಗತ್ ಸಿಂಗ್ ವೃತ್ತ, ಜಾಕೀರ್ ಹುಸೇನ್ ವೃತ್ತ, ಮಹಿಳಾ ಸಮಾಜ, ಜೈಲ್ ರಸ್ತೆ, ಮಹಾನಗರ ಪಾಲಿಕೆ ಕಚೇರಿ ರಸ್ತೆ, ಕೇಂದ್ರ ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ಸಮಾಜದ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗಿದರು. ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಾಸಕ ದದ್ದಲ್ ಬಸನಗೌಡ, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಮಹಮ್ಮದ್ ಶಾಲಂ, ಮಾಜಿ ಸಂಸದ BV ನಾಯಕ್, ಮಡಿವಾಳ ಸಮಾಜದ ಹಿರಿಯ ಮುಖಂಡ ಜಿ ಶಿವಮೂರ್ತಿ, ಜಂಬಣ್ಣ ಇಕ್ಲಾಸ್ಪುರ್, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ B ರಮೇಶ್, ಸಮಾಜದ ಮುಖಂಡರಾದ ನರಸಪ್ಪ ಇಕ್ಲಾಸ್ಪುರ್, A ಚಂದ್ರಶೇಖರ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಕಾಂಗ್ರೆಸ್ ಮುಖಂಡ K ಶಾಂತಪ್ಪ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಹರವಿ ನಾಗನಗೌಡ, ಶಶಿಕಲಾ ಭೀಮರಾಯ, ಕೊಟ್ರೇಶಪ್ಪ ಕೋರಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. 2 ದಿನಗಳ ಮಕ್ಕಳ ಹಬ್ಬಕ್ಕೆ ವಿದ್ಯುಕ್ತ ಚಾಲನೆ. ಮಕ್ಕಳೊಂದಿಗೆ ಮನರಂಜನೆಯೊಂದಿಗೆ ಜ್ಞಾನ ಸಂಪಾದಿಸಿ DC ನಿತೇಶ್.
ಮಕ್ಕಳ ಹಬ್ಬದಲ್ಲಿ ಮಕ್ಕಳನ್ನು ರಂಜಿಸಿದ ಅಶೋಕ್ ಪೊಳಲಿನ ತಂಡ. ಕೋಳಿ ಡ್ಯಾನ್ಸ್, ಕುದ್ರೋಳಿ ಮಂಜುನಾಥನ ಜಾದು. ಎಡೆದೊರೆ ನಾಡು ಜಿಲ್ಲಾ ಉತ್ಸವ ಜ್ಯೋತಿ ರಥಯಾತ್ರೆಗೆ ಜಿಲ್ಲಾಧಿಕಾರಿ ನಿತೀಶ್ ರಿಂದ ವಿದ್ಯುಕ್ತ ಚಾಲನೆ. ಬಾಲ್ಯ ವಿವಾಹ ಮುಕ್ತ ರಥಜಾಥಕ್ಕೆ ಡಿಸಿ ನಿತೀಶ್ ಕುಮಾರ್ ಚಾಲನೆ. ಮಡಿವಾಳ ಮಾಚಿದೇವರ ಜಯಂತಿ. ಮಾಚಿದೇವರ ಮಾರ್ಗದರ್ಶನ ಸಮಾಜದ ಪ್ರತಿಯೊಂದು ವರ್ಗಕ್ಕೆ ಅವಶ್ಯಕ. ಪರಮೇಶ್ವರ್ ಸಾಲೆಮತ್. ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ರಾಯಚೂರು ವಿಭಾಗ ಸಾಮಾನ್ಯ ಸಭೆ. ಮತ್ತು ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಅದ್ದೂರಿಯ ಭಾವಚಿತ್ರದ ಮೆರವಣಿಗೆ, ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ. ಪಾಠಗಳನ್ನು ಪ್ರಯತ್ನಿಸಿದವರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರ್. KTB Jewel Palace 5th anniversary celebration. Celebrate 5 glorious years with us and enjoy exclusive anniversary offers. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ದಿನಾಂಕ 29/1/2026 ರಿಂದ ದಿನಾಂಕ 2/2/2026 ರವರೆಗೆ ಉತ್ತಿನ ಉದ್ಭವ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ.